ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಮೂರ್ತಿ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಿದ್ದು, ಮನುಷ್ಯನ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ದಂಧೆಕೋರರ ಮೇಲೆ ತಾಲೂಕು ಆಡಳಿತ ಅಧಿಕಾರಿಗಳು ಕಾನೂನು ಕ್ರಮ ವಹಿಸಿ ಮಟ್ಟ ಹಾಕುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಾಗಲಿ ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಜವಾಬ್ದಾರಿಯುತ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವರ್ಗದವರಾಗಿರಲಿ ಅಥವಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿರಬಹುದು, ಇವರುಗಳು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಮನುಷ್ಯರ ಪ್ರಾಣಗಳ ಜೊತೆ ಚೆಲ್ಲಾಟವಾಡ್ತಿರ್ತಕ್ಕಂತಹ ನಕಲಿ ಡಾಕ್ಟರ್ಗಳ ದಂಧೆಗೆ ಕಡಿವಾಣ ಹಾಕಬಹುದು. ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ನಕಲಿ ಡಾಕ್ಟರ್ನ ಅಸಲಿ ರೂಪವನ್ನು ಪ್ರಚಾರ ಮಾಡ್ತಿದ್ದೇವೆ. ಇದನ್ನು ನೋಡಿಯಾದರೂ ತಾಲೂಕು ಆಡಳಿತದ ಅಧಿಕಾರಿಗಳು ಗಮನ ಹರಿಸಿ ಇವನ ಮೇಲೆ ಕಾನೂನು ರೀತಿ ಕ್ರಮ ವಹಿಸಿ ಕಡಿವಾಣ ಹಾಕುತ್ತಾರೆಯೇ ಎಂಬುದು ಕಾದು ನೋಡಬೇಕಾಗಿದೆ. ಇದು ಎಲ್ಲಪ್ಪ ಅಂತೀರಾ? ಇದೇ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಹೋಬಳಿ ವ್ಯಾಪ್ತಿಗೆ ಸೇರಿದ ದಿಬ್ಬೂರ ಹಳ್ಳಿಯಲ್ಲಿ, ಅಂದರೆ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟ ಕಡೆಗೆ ಬರುವ ದಾರಿಯ ಪಕ್ಕದಲ್ಲಿ ಒಬ್ಬ ನಕಲಿ ಡಾಕ್ಟರನ್ನು ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಯೂಟ್ಯೂಬ್ ಚಾನಲ್ ತಂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇವನ ಉತ್ತರ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಆ ಸರ್ಟಿಫಿಕೇಟ್ ಮೇಲೆ ಒಂದು ಶಾಪ್ ಓಪನ್ ಮಾಡಬೇಕು, ಒಬ್ಬ ಡಾಕ್ಟರ್ ಆಗಿ ಕೂತ್ಕೋಬೇಕು, ಒಂದು ಶಾಪ್ ಓಪನ್ ಮಾಡಬೇಕು ಅಂತಂದರೆ ಅದಕ್ಕೆ ಆದಂತಹ ಒಂದು ನಿಯಮ ಪದ್ಧತಿಗಳಿರುತ್ತೆ. ಸೊ ಹಾಗಾದರೆ ನಿಮ್ಮ ಒಂದು ಆಸ್ಪತ್ರೆ ನಡೀತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಷ್ಟು ವರ್ಷ ಆಯಿತು? ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಅಲ್ಲ ಬೇಡ ಇದೆ ಸರ್. ಈಗ ನಿಮಗೆ ಪರವಾಗಿಲ್ಲ, ಮಾತಾಡಿ. ಬೇಡ ಬನ್ನಿ. ನಿಮ್ಮ ಮೇಲೆ ನಾವೇನು ವಿಚಾರ ಮಾಡಲ್ಲ. ಬೇಕಂದ್ರೆ ನಂಬಿಕೆ ಇದೆ. ಅಲ್ಲ ಸರ್ ಬನ್ನಿ ಹೇಳ್ತೀನಿ. ಅಲ್ಲ ಸರ್, ತಾವು ಯಾಕೆ ಸರ್ ಬನ್ನಿ, ಬನ್ನಿ. ಸಹಕಾರ ಕೊಡಿ ದಯವಿಟ್ಟು. ಅಲ್ಲ ಇಲ್ಲಿ ಬನ್ನಿ ನೀವು. ಈಗ ನಾನೇನಾದ್ರೂ ತಪ್ಪಾಗಿದ್ರೆ ಇಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಬನ್ನಿ ಸರ್. ಬನ್ನಿ ಅಲ್ವಾ? ಈಗ ಅಲ್ಲ ಅದೇನ್ ಬೇಡ ಬಿಡಿ ಸರ್. ಇಲ್ಲ, ಇಲ್ಲ. ಅಂತ ಯಾಕೆ ಹೇಳ್ತೀರಾ? ದಯವಿಟ್ಟು ಸಹಕಾರ ಕೊಡಿ. ಈಗ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗ್ತಾ ಇದ್ರೆ ನಾವೇ ನಿಲ್ಲಿಸ್ಕೊತೀವಿ. ನಮ್ದೇನಾದ್ರೂ ತಪ್ಪಿದ್ರೆ ನಾನೇ ತಿಳ್ಕೊಂತೀನಿ. ಅಲ್ಲ ಈಗ ನೀವು ಈಗ ತಾವು ಈಗ ನಮಗೇನು ಅಭ್ಯಂತರ ಅಂತ? ನಮಗೆ ಅಭ್ಯಾಸ ಅಂದ್ರೆ ನಾವು ನಮಗೆ ಆಪರೇಷನ್ ಇಲ್ಲ ಸರ್. 2 ವರ್ಷ. ಸರ್, ಈಗ ನೀವು ಶಾಪಲ್ಲಿ ಮಾಡ್ತಾ ಇದ್ದೀರಾ, ಒಳ್ಳೆ ಜನ ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಈಗ ಅವ್ರಿಗೆ ವಾಸಿ ಆಗ್ತೈತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಅಲ್ಲಿವರೆಗೂ ನಾವು ನಮ್ಮದು ಕರೆಕ್ಟ್ ಆಗಿದೆ ಅಂತ ನಮ್ಮ ಅನಿಸಿಕೆ. ಆದರೆ ಒಂದು ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಮಾತ್ರೆ ಕೊಡೋದಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಹಗಲು ದರೋಡೆಕೋರನ ಹೆಸರು ವೆಂಕಟಪ್ಪ ಅಂತ. ಈ ಹಿಂದೆ ದಿಬ್ಬೂರಹಳ್ಳಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದಾನೆ. ಅಂದರೆ ಇವನು ಮಾಡ್ತಿದ್ದ ಕೆಲಸ ಆಸ್ಪತ್ರೆಯಲ್ಲಿ ಮಾತ್ರೆ ಕೊಡೋ ಕೆಲಸ. ನಿವೃತ್ತಿಯಾದ ನಂತರ ಸ್ವತಃ ಆಸ್ಪತ್ರೆಯನ್ನೇ ಮಾಡಿ ಡಾಕ್ಟರ್ಗಿಂತ ಹೆಚ್ಚಾಗಿ ರೋಗಿಗಳಿಗೆ ಚುಚ್ಚುಮದ್ದು ಕೊಡುವುದು ಮತ್ತು ಸ್ಟೆಥೋಸ್ಕೋಪವನ್ನು ಹಿಡಿದು ರೋಗಿಗಳಿಗೆ ಪರಿಶೀಲಿಸುವುದು, ಮಾತ್ರೆಗಳನ್ನು ಕೊಡುವುದು, ಈ ರೀತಿಯಾಗಿ ಕೆಲಸ ಮಾಡಬೇಕು. ಅಂದರೆ MBBS ಕೋರ್ಸ್ ಮಾಡಿ ಸರ್ಕಾರದಿಂದ ಅನುಮತಿ ಪತ್ರ ಪಡೆದು ಶಾಪ್ ಓಪನ್ ಮಾಡಬೇಕು. ಆದರೆ ಈ ವೆಂಕಟಪ್ಪ ಯಾವುದೇ ಲಂಗು ಲಗಾಮಿಲ್ಲದೆ ರಾಜಾರೋಷವಾಗಿ ಹೆಗ್ಗಿಲ್ಲದೆ ಹಗಲು ದರೋಡೆ ಮಾಡ್ತಿದ್ದಾನೆ. ಇವನ ಮೇಲೆ ಕಾನೂನು ಕ್ರಮ ವಹಿಸುವವರು ಯಾರು ಕಾದು ನೋಡಬೇಕಿದೆ. ವರದಿ ಜಗದೀಶ್, ಶಿಡ್ಲಘಟ್ಟ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್. ಧನ್ಯವಾದಗಳು.